ಓಜಿ ಆನೆಸ್ಟ್ ಮೂವಿ ರಿವ್ಯೂ. ಇಫ್ ನೀವೇನಾದ್ರೂ ಕಲ್ಯಾಣ್ ಬಾಬು ಅವರ ಕಲ್ಟ್ ಆಗಿದ್ರೆ ಈ ಮಲ್ಟಿಪ್ಲೆಕ್ಸಸ್ ಅಂಡ್ PVRs ನ ಅವಾಯ್ಡ್ ಮಾಡಿ ಸಿಂಗಲ್ ಸ್ಕ್ರೀನ್ಸ್ ನ ಚೂಸ್ ಮಾಡಿ ಸಿನಿಮಾ ನೋಡಕ್ ಹೋಗಿ. ಯು ಗೈಸ್ ವಿಲ್ ಎಂಜಾಯ್. ಎಸ್, ನಾನ್ ಬುದ್ಧಿ ಹೇಳಿದೆ ಈ PVR ಗೆ ಪ್ರೀಮಿಯರ್ ಬುಕ್ ಮಾಡ್ಕೊಂಡು ಹೋಗಿ ಸಿನಿಮಾ ನೈಟ್ ನೋಡ್ಕೊ ಬಂದೆ. ಸೊ ಬನ್ನಿ, ನನಗೆ ಈ ಸಿನಿಮಾ ಯಾವ ರೀತಿಯಾದಂತಹ ಎಕ್ಸ್ಪೀರಿಯನ್ಸ್ ಕೊಡ್ತು, ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇಂಚಾಗಿ ಮಾತಾಡ್ತಾ ಹೋಗ್ತೀನಿ. ಇನ್ ಕೇಸ್ ಏನಾದ್ರು ನೀವು ಹೊಸದಾಗಿ ಕೂಡ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಅಂಡ್ ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಸ್ಟಾರಿಂಗ್ ಬೈ ಕಲ್ಯಾಣ್ ಬಾಬು, ಇಮ್ರಾನ್ ಹಶ್ಮಿ ಅಂಡ್ ಪ್ರಿಯಾಂಕಾ ಮೋಹನ್, ಅರ್ಜುನ್ ದಾಸ್, ಪ್ರಕಾಶ್ ರಾಜ್. ಇನ್ನು ಹೇಳ್ತಾ ಹೋದ್ರೆ ಸಾಕಷ್ಟು ಲಿಸ್ಟ್ ಇದೆ, ಬಟ್ ಸದ್ಯಕ್ಕೆ ಸಾಕು. ಸ್ಟೋರಿ ಹೊಸತನ ಇಲ್ಲದೆ ಇದ್ರು ಸಹ, ಸಮ್ ಪೋರ್ಷನ್ಸ್ ಪ್ರಿಡಿಕ್ಟೇಬಲ್ ಇದ್ರು ಸಹ, ಸುಜಿತ್ ಅವರ ಬರವಣಿಗೆಯಲ್ಲಿ ಫ್ಯಾನ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಬರೆದಂತಹ ಸಾಕಷ್ಟು ಎಲಿವೇಶನ್ ಸೀನ್ಸ್ ಸಿಕ್ಕಾಪಟ್ಟೆ ವರ್ಕೌಟ್ ಆಗಿದೆ. ಸ್ಟೋರಿ ಟೇಕ್ ಆಫ್ ಅಂಡ್ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್ ಗೆ ಸ್ವಲ್ಪ ಸುಜಿತ್ ಅವರು ಟೈಮ್ ತಗೊಂಡಿದ್ರು ಸಹ ಒಂದು ಗ್ರಿಪ್ಪಿಂಗ್ ಸ್ಟೋರಿನ ಎಲ್ಲೂ ಸಹ ಕಾಂಪ್ಲಿಕೇಟೆಡ್ ಮಾಡದೆ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ. ಎಸ್, ದೇರ್ ಆರ್ ಮಲ್ಟಿಪಲ್ ಲೇಯರ್ಸ್ ಇನ್ ದ ಸ್ಟೋರಿ, ಬಟ್ ಅದು ಕಾಂಪ್ಲಿಕೇಟೆಡ್ ಆಗಿ ಅನ್ಸಲ್ಲ, ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ ಆಫ್ ಅಲ್ಲಿ ಟೈಟಲ್ ಕಾರ್ಡ್ ರೋಲ್ ಆದಂಗಿಂದಾನು ಇಂಟರ್ವೆಲ್ ಬ್ಯಾಂಗರ್ ತನಕ ನೋ ಡೌಟ್ ಯು ಗೈಸ್ ಡೆಫಿನೆಟ್ಲಿ ವಿಲ್ ಎಂಜಾಯ್. ಅದರಲ್ಲೂ ಕಲ್ಯಾಣ್ ಬಾಬು ಅವರು ಸ್ಕ್ರೀನ್ ಮೇಲೆ ಇದ್ದಾಗಂತೂ ನಿಮ್ಮ ಕಣ್ಣು ಆ ಕಡೆ ಈ ಕಡೆ ಹೋಗೋದಕ್ಕೆ ಬಿಡೋದೇ ಇಲ್ಲ. ಆ ರೀತಿಯಾದಂತಹ ಸ್ಕ್ರೀನ್ ಪ್ರೆಸೆನ್ಸ್ ಕಲ್ಯಾಣ್ ಬಾಬು ಅವರು ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಅಂಡ್ ವಿಂಟೇಜ್ ಪವನ್ ಕಲ್ಯಾಣ್ ಸರ್ ಅವರ ಲುಕ್ಸ್ ಅಂಡ್ ಸ್ವ್ಯಾಗ್ ನ ನಾವು ಈ ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಅಂಡ್ ಈ ಏಜ್ ಅಲ್ಲೂ ಸಹ ಆ ವಿಂಟೇಜ್ ಅಲ್ಲಿ ಇದ್ದಂತಹ ಪವನಿಸಮ್ ನ ನಾವು ಈ ಸ್ಕ್ರೀನ್ ಮೇಲೆ ನೋಡಬಹುದು. ಫಸ್ಟ್ಲಿ ಥ್ಯಾಂಕ್ ಯು ಸುಜಿತಣ್ಣ, ಆ ಹಳೆ ಪವನಿಸಮ್ ನ ನಾವು ನೋಡಿರ್ಲಿಲ್ಲ ಅಂಡ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಮತ್ತೊಮ್ಮೆ ನೀವು ಮಾಡಿರುವಂತಹ ಕೆಲಸದಿಂದ ನಮಗೆ ಖುಷಿ ಆಯ್ತು. ಒನ್ ಆಫ್ ದ ಬೆಸ್ಟ್ ಟೈಟಲ್ ಕಾರ್ಡ್ ಇನ್ ದ ಮೂವಿ. ಟೈಟಲ್ ಕಾರ್ಡ್ ಬಂದ ತಕ್ಷಣ ನೀವು ಕಿರ್ಚಾಡೋದಕ್ಕೆ ಶುರು ಮಾಡ್ತೀರಾ ಶ್ಯೂರ್ಲಿ. ಆಸ್ ಎ ಕಲ್ಟ್ ಫ್ಯಾನ್ ಆಫ್ ಪವನಿಸಮ್, ಸುಜಿತ್ ಅವರು ಈ ಸಿನಿಮಾದಲ್ಲಿ ಎಲಿವೇಶನ್ಸ್ ಗೆ ಅಂತಾನೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂಡ್ ಈ ಡಿಲಿವರ್ಡ್ ಆಲ್ಸೋ. ಅಂಡ್ ಒನ್ ಆಫ್ ದ ರಿಚೆಸ್ಟ್ ಎಲಿವೇಶನ್ಸ್ ಬೀಳ್ತವೆ, ಫ್ಯಾನ್ಸ್ ಗೆ ಹಬ್ಬ ಅಂತಾನೆ ಹೇಳ್ಬೋದು. ಪರ್ಟಿಕ್ಯುಲರ್ಲಿ ಇಂಟರ್ವೆಲ್ ಬ್ಯಾಂಗರ್ ಅಂತೂ ಪವನ್ ಕಲ್ಯಾಣ್ ಕಲ್ಟ್ಸ್ ಗೆ ದಾಹ ತೀರಿಸುತ್ತೆ ಶ್ಯೂರ್ಲಿ. ಒನ್ ಲೈನ್ ಸ್ಟೋರಿನ ಹೇಳ್ಬೋದು, ಬಟ್ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಹಾಳು ಮಾಡೋದಕ್ಕಿಂತ ಸುಮ್ಮನೆ ಇರೋದು ಮೇಲು ಅಂತ ಅನಿಸ್ತಿದೆ. ಬಟ್ ಜಪಾನ್ ಅಲ್ಲಿ ಶುರುವಾದ ಸ್ಟೋರಿ ಮುಂಬೈ ಅಂಡರ್ ವರ್ಲ್ಡ್ ಮಾಫಿಯಾ ಅಂಡ್ ಮುಂಬೈ ಪೋರ್ಟ್, ಈ ಸುತ್ತಮುತ್ತ ಕತೆ ನಡೀತಾ ಇರುತ್ತೆ ಅಂಡ್ ಯು ಗೈಸ್ ವಿಲ್ ಎಂಜಾಯ್ ಡೆಫಿನೆಟ್ಲಿ. ಕಮಿಂಗ್ ಟು ದ ಫ್ಯಾಮಿಲಿ ಅಂಡ್ ಈ ಲವ್ ಪೋರ್ಷನ್, ಪ್ರಿಯಾಂಕಾ ಮೋಹನ್ ಅವರ ಪಾತ್ರ, ಈ ಪಾತ್ರದ ಡ್ಯೂರೇಷನ್ ತುಂಬಾನೇ ಕಡಿಮೆ ಇದ್ರೂ ಸಹ ಕೆಲವೊಂದಷ್ಟು ಸೀನ್ಸ್ ಅಲ್ಲಿ ಸಖತ್ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಅಂಡ್ ಎಮೋಷನಲಿ ಸಹ ಕನೆಕ್ಟ್ ಆಗಬಹುದು. ಬಟ್ ಈ ಪಾತ್ರನ ಇಷ್ಟೇ ಬೇಕು ಅಂತ ಡೈರೆಕ್ಟರ್ ಡಿಸಿಷನ್ ತಗೊಂಡು ಬರವಣಿಗೆಯಲ್ಲೇ ಬರ್ಕೊಂಡಿರೋದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಿಕಾಸ್ ಜಾಸ್ತಿ ಮಾಡಿದ್ರು ಸಹ ಡೈವರ್ಟ್ ಆಗ್ತಾ ಇತ್ತು ಕತೆಗೆ ಬೇಕಾಗಿರುವಂತಹ ಡೆಪ್ತ್ ನ ಕೊಟ್ಟು ಬರವಣಿಗೆಯಲ್ಲಿ ಗೆದ್ದಿದ್ದಾರೆ ಸುಜಿತ್ ಅವರು. ಸೊ ಯಾ, ಸುವಿ ಸಾಂಗ್ ಸಹ ಸಖತ್ ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ. ಮೇಕಿಂಗ್ ವೈಸ್ ನೋ ಡೌಟ್ ಸುಜಿತ್ ಅವರ ಇನ್ಪುಟ್ಸ್ ಇಂದ ಸಿನಿಮಾಟೋಗ್ರಫಿ ಪೀಕ್ಸ್ ಗೆ ಇದೆ ಅಂಡ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರು ತಪ್ಪ ಆಗೋದಿಲ್ಲ. ಬಿಕಾಸ್ ಆ ರೀತಿಯಾದಂತಹ ಔಟ್ಪುಟ್ ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಕಮಿಂಗ್ ಟು ದ ಮ್ಯೂಸಿಕ್, ತಮನ್ನ ಐ ಡೋಂಟ್ ನೋ ನನ್ನ ತಪ್ಪ ಅಥವಾ PVR ಅವರ ತಪ್ಪ ನನಗೆ ಗೊತ್ತಿಲ್ಲ, ಬಟ್ ಟು ಬಿ ಹಾನೆಸ್ಟ್ ಹೇಳ್ತಾ ಇದ್ದೀನಿ, ನಾನು PVR ಅಲ್ಲಿ ಹೋಗಿ ಸಿನಿಮಾ ನೋಡಬೇಕಾದ್ರೆ ಅದು ಸೌಂಡ್ ಕಮ್ಮಿ ಇತ್ತಾ ಅಥವಾ ನನಗೆ ಆ ರೀತಿ ಫೀಲ್ ಆಯ್ತಾ ಐ ಡೋಂಟ್ ನೋ. ಬಟ್ ಇನ್ನು ಬೆಟರ್ ವರ್ಷನ್ ಅಲ್ಲಿ ಮಾಡಬಹುದಿತ್ತಾ ಅಂತ ಅನಿಸಿದ್ದುಂಟು. ಬಿಕಾಸ್ ಸಾಕಷ್ಟು ಎಲಿವೇಶನ್ ಸೀನ್ಸ್ಗೆ ಮಸ್ತ್ ಮ್ಯೂಸಿಕ್ ನ ಕೊಟ್ಟಿದ್ದೀರಾ. ಬಟ್ ಸ್ಕೋರ್ ವಿಷಯಕ್ಕೆ ಬಂದ್ರೆ ಎಲ್ಲೋ ಒಂದು ಕಡೆ ಈಗಾಗಲೇ ಯೂಟ್ಯೂಬಲ್ಲಿ ರಿಲೀಸ್ ಮಾಡಿರುವಂತಹ ಸ್ಕೋರೇ ಇದೆಯಲ್ಲ, ಐ ಮೀನ್ ಮ್ಯೂಸಿಕ್ ಇದೆಯಲ್ಲ ಸಾಕಷ್ಟು ಜಾಗಗಳಲ್ಲಿ ಅಂತ ಅನಿಸಿದ್ದು ಉಂಟು. ಬಟ್ ಗೊತ್ತಿಲ್ಲ, ಅದಕ್ಕೋಸ್ಕರನೇ ನಿಮಗೆ ಹೇಳ್ತಿರೋದು, ಈ PVR ಗೆಲ್ಲ ಈ ರೀತಿಯಾದಂತಹ ಸಿನಿಮಾಗಳಿಗೆ ಹೋಗಿ ನೀವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಆಗೋದಿಲ್ಲ, ಮಲ್ಟಿಪ್ಲೆಕ್ಸಸ್ ಸಹ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಸಿಂಗಲ್ ಸ್ಕ್ರೀನ್ಸ್ಗೆ ಹೋಗಿ ಚೆಕ್ ಮಾಡಿ ಡೆಫಿನೆಟ್ಲಿ ಯು ಗೈಸ್ ವಿಲ್ ಎಂಜಾಯ್ ಅಂತ ಫಸ್ಟ್ ಅಲ್ಲೇ ಮೆನ್ಷನ್ ಮಾಡಿದ್ದು. ಬೋಳಿ ಮಕ್ಕಳು PVR ಅವರು ಸೌಂಡೇ ಇಕ್ಕಿಲ್ಲ ಅವರು, ಟು ಬಿ ಹಾನೆಸ್ಟ್ ಹೇಳ್ತಾ ಇದ್ದೀನಿ. ಸೊ ಇದು ನನ್ನ ತಪ್ಪ ಅಥವಾ ನಿನ್ನ ತಪ್ಪ ಗೊತ್ತಿಲ್ಲ ಅಣ್ಣ, ಇನ್ನು ಬೆಟರ್ ಬಾಗಿ ಮಾಡ್ಬೋದಿತ್ತೇನೋ ಅಂತ ಅನ್ಸಿದುಂಟು. ಬಟ್ ಯಾ, ಸಾಕಷ್ಟು ಪೋರ್ಷನ್ಸ್ ಅಲ್ಲಿ ನಿಮ್ಮ ಮ್ಯೂಸಿಕ್ ಇಂದಾನೆ ಆ ಸೀನ್ಸ್ ಅನ್ನೋದು ಸಿಕ್ಕಾಪಟ್ಟೆ ಎಲಿವೇಶನ್ಸ್ ಆಗಿದಾವೆ, ಅದು ಸಹ ರೆಸ್ಪೆಕ್ಟ್ ಇದೆ. ಕಮಿಂಗ್ ಟು ದ ಪರ್ಫಾರ್ಮೆನ್ಸಸ್, ಎಸ್, ಪ್ರತಿಯೊಬ್ಬರು ಸಹ ಅವರವರ ಪಾತ್ರಗಳಿಗೆ ಜೀವ ತುಂಬಿಸಿದ್ರೆ ಪವನ್ ಕಲ್ಯಾಣ್ ಸರ್ ಅವರು ಮಾತ್ರ ಆ ವಿಂಟೇಜ್ ಲುಕ್ ಇಂದ ಫ್ಯಾನ್ಸ್ ಜೀವ ತುಂಬಿಸಿದ್ದಾರೆ ಅಂದ್ರೂ ತಪ್ಪಾಗೋದಿಲ್ಲ. ಇನ್ನು ಕಮಿಂಗ್ ಟು ದ ಸೆಕೆಂಡ್ ಹಾಫ್, ಬೇಸಿಕಲಿ ಫಸ್ಟ್ ಹಾಫ್ ಇಂಟರ್ವೆಲ್ ಬ್ಯಾಂಗರ್ ಇಂದ ಪ್ರತಿಯೊಬ್ರು ಹೈಯಲ್ಲಿ ಇದ್ದಾಗ, ಈ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಇದೆಯಲ್ಲ, ಆ ಪೊಲೀಸ್ ಸ್ಟೇಷನ್ ಎಪಿಸೋಡ್ ಏನಿದೆ, ಐ ಮೀನ್ ಆ ಪೋರ್ಷನ್ ಏನಿದೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಈ ಪೋರ್ಷನ್ ನೋಡಿದ್ಮೇಲೆ ನನಗೆ ಪರ್ಸನಲಿ ಈ ಪೋರ್ಷನ್ ಏನಾದ್ರು ಕ್ಲೈಮ್ಯಾಕ್ಸ್ ಅಲ್ಲಿ ಇದ್ದಿದ್ರೆ, ಇನ್ನು ಬೆಟರ್ ವರ್ಷನ್ ಅಲ್ಲಿ ಪ್ಲಾನ್ ಮಾಡಿದಿದ್ರೆ ಶ್ಯೂರ್ಲಿ ನಾನು ಇನ್ನು ಜಾಸ್ತಿ ಖುಷಿ ಪಡ್ತಿದ್ನೋ ಏನೋ ಅಂತ ನನ್ನ ಅನಿಸಿಕೆ. ಬಿಕಾಸ್ ಒನ್ ಆಫ್ ದ ಹೈ ಕೊಡುವಂತಹ ಪೋರ್ಷನ್ ಅಂದ್ರೆ ಈ ಸೆಕೆಂಡ್ ಹಾಫ್ ಅಲ್ಲಿ 20 ಮಿನಿಟ್ಸ್ ಏನಿದೆ, ಸೀರಿಯಸ್ಲಿ ಯು ಗೈಸ್ ವಿಲ್ ಎಂಜಾಯ್ ನೋ ಡೌಟ್. ಅಂಡ್ ಸುಜಿತ್ ಕನ್ಫರ್ಮ್ ದಟ್ ಪಾರ್ಟ್ 2 ಆಲ್ಸೋ ಕಮಿಂಗ್. ಬಟ್ ಪಾರ್ಟ್ 2ಗೆ ಬೇಕಾಗಿರುವಂತಹ ಎಲಿವೇಶನ್ಸ್ ಅಂಡ್ ಸ್ಟೋರಿ ಇದೆಯಾ ಎಂಡಿಂಗ್ ಅಲ್ಲಿ ಅಂದ್ರೆ ನನ್ಗೆ ಯಾಕೋ ಇಲ್ಲ ಅಂತಾನೆ ಅನ್ಸುತ್ತೆ. ಬಟ್ ಹಿ ಇಸ್ ಕನ್ಫರ್ಮ್ ದಟ್ ಯೂನಿವರ್ಸ್ ಅನ್ನೋದು ಪ್ಲಾನ್ ಮಾಡ್ತಿದ್ದಾರೆ ಅಂತೆ ಅಂಡ್ ಒಂದು ಹಿಂಟ್ ಕೂಡ ಕೊಟ್ಟಿದ್ದಾರೆ ಸಾಹೋಗೆ ಮತ್ತೆ ಈ ಸಿನಿಮಾಗೆ. ಸಾಹೋ ಸಿನಿಮಾದ ವಾಜಿ ಸಿಟಿಗೆ ಈ ಸಿನಿಮಾದ ಒಂದು ಪಾತ್ರ ಕನೆಕ್ಟ್ ಮಾಡಿದ್ದಾರೆ ಅಂಡ್ ಯಾ, ಆ ಪೋರ್ಷನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಅನಿಸಬಹುದು. ಇಷ್ಟು ಸಾಕು, ಪ್ರತಿಯೊಂದನ್ನು ಸಹ ಪಾಸಿಟಿವ್ ಆಗಿ ಹೇಳ್ತಿದೀವ, ನೆಗೆಟಿವ್ಸ್ ಏನು ಸಹ ಇಲ್ವಾ ಅನ್ನೋದು ಆದ್ರೆ ಓಕೆ. ಕಮಿಂಗ್ ಟು ದ ನೆಗೆಟಿವ್ ಪಾರ್ಟ್, ನನ್ಗೆ ಯಾವ್ದು ಇಷ್ಟ ಆಗಿಲ್ಲ ಅಂದ್ರೆ ಟು ಬಿ ಹಾನೆಸ್ಟ್
ಆನೆಸ್ಟ್ಲಿ ಸ್ಪೀಕಿಂಗ್ ಸುಜಿತ್ ಅವರ ಬರವಣಿಗೆಯಲ್ಲಿ ಸಿಕ್ಕಾಪಟ್ಟೆ ಪೋರ್ಷನ್ಸ್ ಸಖತ್ ಇಷ್ಟ ಆದ್ರೆ ಸಾಕಷ್ಟು ಪೋರ್ಷನ್ಸ್ ಸಹ ಇದು ಬೇಕಾಗಿತ್ತಾ ಅಂತ ಅನ್ಸಿದ್ದು ಉಂಟು. ಜೊತೆಗೆ 2 hours ಅಥವಾ 2 hours 10 minutes ಡ್ಯೂರೇಷನ್ ಅಲ್ಲಿ ಇದ್ದಿದ್ರೆ ಸಿನಿಮಾ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಇನ್ ಅಂಡರ್ವರ್ಲ್ಡ್ ಮಾಫಿಯಾ TFI ಸಿನಿಮಾ ಅಂತಾನು ಹೇಳ್ಕೊಳ್ಳೋದಕ್ಕೆ ತುಂಬಾನೇ ಹೆಮ್ಮೆಯಿಂದ ಹೇಳ್ಕೋಬಹುದಾಗಿತ್ತು. ಬಟ್ ಈಗ ಈ ಕ್ಲೈಮ್ಯಾಕ್ಸ್ ವಿಷಯಕ್ಕೆ ಬಂದ್ರೆ ಹೈ ಕೊಟ್ಟಿಲ್ಲ ಅಂತ ನನ್ನ ಅನಿಸಿಕೆ. ಎಸ್, ಪ್ಲಾನ್ ಮಾಡಿದ್ದಾರೆ, ಒಂದ್ ರೀತಿಯ ರಶ್ ಫೀಲ್ ಆಗುತ್ತೆ. ಜೊತೆಗೆ ಈ ಕ್ಲೈಮ್ಯಾಕ್ಸ್ ಪೋರ್ಷನ್ ಅಲ್ಲಿ ನನಗೆ ಟು ಬಿ ಹಾನೆಸ್ಟ್ ಈ ಓಮಿ ಸಾವು ಸಾಕಷ್ಟು ಜನರಿಗೆ ಹೈ ಕೊಟ್ಟಿಲ್ಲ ಅಂತಾನೆ ಹೇಳ್ತೀನಿ. ಬಿಕಾಸ್ ಒಂದು ರಶ್ ಫೀಲ್ ಆಗಿ ಹೋಗ್ತಾ ಇರುತ್ತೆ ಕ್ಲೈಮ್ಯಾಕ್ಸ್, ಪ್ರತಿಯೊಂದನ್ನು ರಪ್ ರಪ್ ಅಂತ ಹೋಗ್ತಾ ಇದ್ದಾಗ ಜನರಿಗೆ ಅಷ್ಟೊಂದು ಏನು ಎಕ್ಸ್ಪೀರಿಯನ್ಸ್ ಕೊಟ್ಟಿಲ್ಲ ಕ್ಲೈಮ್ಯಾಕ್ಸ್ ಅಲ್ಲಿ ಅಂತ ನನ್ನ ಅನಿಸಿಕೆ. ಸೊ ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾನ ನೋಡಬಹುದಾ ಅಂದ್ರೆ ನೋಡಬಹುದು, ಅದರಲ್ಲಿ ಏನು ತಪ್ಪಿಲ್ಲ. ಬಟ್ A ಸರ್ಟಿಫಿಕೇಟ್ ನ ಕೊಟ್ಟಿದ್ದಾರೆ ಸಿನಿಮಾಗೆ. ಅಂಡ್ ಬ್ಲಡ್ ಶೇಡ್ಸ್ ತುಂಬಾ ಜಾಸ್ತಿ ಇದೆ. ಅಂಡ್ ಏನು ಬ್ಲಡ್ ಶೇಡ್ಸ್ ಇದೆ ಅಂದಿದ ತಕ್ಷಣ ನಾವು ನೋಡೋಕೆ ಆಗೋದಿಲ್ಲ, ಆ ರೀತಿ ಏನು ಇಲ್ಲ, ಪ್ರತಿಯೊಬ್ಬರು ನೋಡಬಹುದು. ಬಟ್ A ಸರ್ಟಿಫಿಕೇಟ್ ಆಗಿರೋದ್ರಿಂದ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಅಬೌವ್ 18+ ಮಾತ್ರ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ತಾ, ಪರ್ಸನಲಿ ಈ ಸಿನಿಮಾ ರೀಸೆಂಟ್ಲಿ ರಿಲೀಸ್ ಆದಂತಹ ಪವನ್ ಕಲ್ಯಾಣ್ ಸರ್ ಅವರ ಪ್ರತಿಯೊಂದು ಸಿನಿಮಾಗಿಂತ ಬೆಟರ್ ವರ್ಷನ್ ಆಗಿ ಈ ಸಿನಿಮಾ ಇದೆ ಅಂತ ಹೇಳ್ತೀನಿ. ಇನ್ನು ಬೆಟರ್ ಆಗಿ ಈ ಹೆಂಗ್ ಡೈರೆಕ್ಟರ್ ಆಗಿರುವಂತಹ ಸುಜಿತ್ ಅವರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ಬಟ್ ನಾಟ್ ಅಪ್ ಟು ಮಾರ್ಕ್ ಅಂತ ಹೇಳ್ತಾ, ಇನ್ನು ಕಲ್ಟ್ಸ್ ಗೆ ಬ್ಲಾಕ್ ಬಸ್ಟರ್ ಆದ್ರೆ ನಾರ್ಮಲ್ ಆಡಿಯನ್ಸ್ ಗೆ ಇಟ್ಸ್ ಎ ಗುಡ್ ಮೂವಿ, ಹೋಗಿ ನೋಡಬಹುದು, ಅದರಲ್ಲಿ ಏನ್ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ. ಸೊ ನಿಮ್ಮ ಅನಿಸಿಕೆಗಳು ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಸಿನಿಮಾ ನೋಡಿದ್ರೆ ಇವಳನ್ನ ಮುಗಿಸ್ತಾ ಇದ್ದೀನಿ. ಲವ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಇಫ್ ಸಿನಿಮಾನ ನೋಡೋಕೆ ಹೋಗಬೇಕು ಅಂದ್ರೆ ಸಿಂಗಲ್ ಸ್ಕ್ರೀನ್ ರೆಫರ್ ಮಾಡಿ, ಬಿಕಾಸ್ ಯು ಗೈಸ್ ವಿಲ್ ಎಂಜಾಯ್.